ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಪರಿಹಾರ ಜ್ಯೋತಿಷ್ಯ 2026 ಪ್ಲೇ ಲಿಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವಿದೆ. ಪ್ರಸ್ತುತ ವಿಡಿಯೋದಲ್ಲಿ ತುಂಬ ಸರಳ ಪರಿಹಾರ. ಸಮಸ್ಯೆ ಏನು, ಯಾವ ಸಮಸ್ಯೆಗೆ ಪರಿಹಾರ? ನಿಮಗೇನಾದರೂ ಭಯಂಕರ ಶತ್ರು ಕಾಟ, ಶತ್ರು ಪೀಡೆ, ಶತ್ರು ಭಯ ಎದುರಾಗಿದ್ದಲ್ಲಿ, ಅಂಥ ಸಂದರ್ಭಗಳಲ್ಲಿ ವಿಪರೀತವಾಗಿ ಶತ್ರುವಿನ ಕಾಟವಾಗಿದ್ದರೆ, ಭಯಂಕರ ಶತ್ರು ಪೀಡೆಯಾಗಿದ್ದರೆ, ಅಂಥ ಸಂದರ್ಭದಲ್ಲಿ ಆ ಶತ್ರುವಿನ ಕಾಟವನ್ನು ತಪ್ಪಿಸಲು ಮಾಡಬೇಕಾದ ಒಂದು ಸಾಧಾರಣ ತಂತ್ರವನ್ನು ಈ ಪ್ರಸ್ತುತ ಭಾಗದಲ್ಲಿ ತಿಳಿಸ್ತಾ ಇದೆ. ನಾನು ಅತ್ರಿಪುತ್ರ 007. ಈ ಒಂದು ಪರಿಹಾರ ಮಾಡಿಕೊಂಡ್ರೆ ಸಾಕಷ್ಟು ಪ್ರಮಾಣದಲ್ಲಿ ಶತ್ರುಕಾಟ ಕಡಿಮೆಯಾಗುತ್ತದೆ. ಶತ್ರುವಿನ ಆಟ ನಿಮ್ಮ ಮುಂದೆ ನಡೆಯಲಾರದು. ತುಂಬಾ ಸಿಂಪಲ್ ಆಗಿದೆ. ಬೇಕಾಗಿರೋದು ಒಂದೇ ಒಂದು ಚಿಕ್ಕ ವಸ್ತು, ಸಾಮಾನ್ಯ ವಸ್ತು, ಸಿಂಪಲ್ ವಸ್ತು. ಪರಿಹಾರ ಯಾವಾಗ ಮಾಡಬೇಕು? ಯಾವುದೇ ತಿಂಗಳು ಇರಲಿ, ಮೊದಲನೆಯ ಗುರುವಾರ ಮಾಡಬೇಕು. ಗುರುವಾರ ದಿವಸ ಗುರು ಹೋರೆಯಲ್ಲಿ ಪರಿಹಾರವನ್ನು ಮಾಡಬೇಕು. ಗುರು ಹೋರೆ ಅಂದ್ರೆ ಏನು? ಯಾವ ವಾರ ಆರಂಭವಾಗುತ್ತದೆ ಸೂರ್ಯೋದಯ ಸಮಯದಲ್ಲಿ ಅದರ ಹೊರೆ ಇರುತ್ತೆ. ಒಂದು ದಿನದಲ್ಲಿ 24 ಗಂಟೆಯಲ್ಲಿ ಆ ವಾರದ ಹೊರೆ 3 ಸಲ ಬರುತ್ತೆ. ಗುರುವಾರ ಗುರು ಹೊರೆ ಸೂರ್ಯೋದಯಕ್ಕೆ ಆರಂಭ ಆಗುತ್ತೆ. ಸೂರ್ಯೋದಯದಿಂದ ಮೊದಲು 1 ಗಂಟೆ, ನಂತರ 24 ಗಂಟೆಗಳಲ್ಲಿ 3 ಸಲ ಗುರು ಹೊರೆ ಬರುತ್ತೆ. ಆದರೆ ಈ ಪ್ರಯೋಗವನ್ನು ಗುರುವಾರ ದಿವಸ ಗುರು ಹೊರೆ, ಗುರುವಿನ ಮೊದಲನೇ ಹೊರೆ ಅಂದರೆ ಸೂರ್ಯೋದಯದಿಂದ 1 ಗಂಟೆ ಒಳಗಡೆ ಈ ಪರಿಹಾರವನ್ನು ಮಾಡಬೇಕು. ಸೂರ್ಯೋದಯ ಆದ ನಂತರ ತಿಂಗಳಿನ ಮೊದಲನೇ ಗುರುವಾರ, ಮೊದಲನೇ ಗುರು ಹೊರೆ, ಗುರುವಾರದ ಮೊದಲನೇ ಹೊರೆ ಮಾಡಬೇಕಾಗಿರೋದಿಷ್ಟೇ, ಏನೂ ಇಲ್ಲ. ಹಳದಿ ಬಣ್ಣದ ಸಾಸಿವೆ ಒಂದು ಮುಷ್ಟಿಯಲ್ಲಿ ಸಾಕಾಗುವಷ್ಟು, ಇಷ್ಟು ಹಳದಿ ಬಣ್ಣದ ಸಾಸಿವೆಗಳನ್ನ ತೆಗೆದುಕೋಬೇಕು. ಬಲಗೈಯಲ್ಲಿ ತಗೋಬೇಕು. ರೈಟ್ ಹ್ಯಾಂಡ್ನಲ್ಲಿ ಆ ಸಾಸಿವೆಯನ್ನು ತೆಗೆದುಕೊಂಡು ಅದನ್ನು ಮುಚ್ಚಬೇಕು. ಮುಷ್ಟಿಯನ್ನು ಮುಚ್ಕೋಬೇಕು. ಮುಚ್ಚಿಕೊಂಡು ಪೂರ್ವಕ್ಕೆ ಮುಖ ಮಾಡಿಕೊಂಡು ಈ ಕೆಳಗೆ ಹೇಳುವಂಥ ಒಂದು ಮಂತ್ರವನ್ನು, ಸಿಂಪಲ್ ಮಂತ್ರ ಇದೆ, ಈ ಮಂತ್ರವನ್ನು ಹೇಳಬೇಕು. ಅದನ್ನು ಹಣೆಗೆ ಹಚ್ಕೋಬೇಕು. ಸಾಸಿವೆಗಳು ಬೀಳಬಾರ್ದು. ಸರಿಯಾಗಿ ಗಟ್ಟಿಯಾಗಿ ಇಟ್ಕೊಂಡು ಹಣೆಗೆ ಹಚ್ಕೋಬೇಕು. ಮಂತ್ರವನ್ನು ಹೇಳಬೇಕು. ಯಾವ ರೀತಿಯಾಗಿರುತ್ತದೆ ಮಂತ್ರ? ಇದು ಬಗಲಾಮುಖಿ ದೇವಿಗೆ ಸಂಬಂಧಪಟ್ಟಂತ ಮಂತ್ರ. ಓಂ ಹ್ರೀಂ ಬಗಲಾಮುಖಿ, ಓಂ ಹ್ರೀಂ ಬಗಲಾಮುಖಿ ಸರ್ವದುಷ್ಟಾನಾಂ ವಾಚಂ ಮುಖಂ ಪದಂ ಸ್ತಂಭಯ ಜೀವಾಂ ಕೀಲಯಂ ಬುದ್ಧಿಂ ವಿನಾಶಯ ಹ್ರೀಂ ಓಂ ಸ್ವಾಹ. ಮಂತ್ರವನ್ನು ಇನ್ನೊಮ್ಮೆ ಕಂಟಿನ್ಯೂಸ್ ಆಗಿ ಹೇಳ್ತೀನಿ. ಓಂ ಹ್ರೀಂ ಬಗಲಾಮುಖಿ ಸರ್ವದುಷ್ಟಾನಾಂ ವಾಚಂ ಮುಖಂ ಪದಂ ಸ್ತಂಭಯ ಜೀವಾಂ ಕೀಲಯ ಬುದ್ಧಿಂ ವಿನಾಶಯ ಹ್ರೀಂ ಓಂ ಸ್ವಾಹ. ನಂಬಿಕೆ ಇದ್ದವರು ಮಾತ್ರ ಮಾಡಬೇಕು. ಇಲ್ಲಿ ಈ ಮಂತ್ರವನ್ನು ಹೇಳಿದ ನಂತರ ಇಲ್ಲಿಗೆ ಮುಗಿಯಲ್ಲ ಇದು. ನಂತರ ಮುಷ್ಟಿಯಲ್ಲಿರುವಂಥ ಸಾಸಿವೆಯನ್ನು ನಿಮ್ಮ ತಲೆಯ ಮೇಲಿಂದ ಆಂಟಿ ಕ್ಲಾಕ್ ವೈಸ್, ವಿರುದ್ಧ ದಿಕ್ಕಿನಲ್ಲಿ, ಆಂಟಿ ಕ್ಲಾಕ್ ವೈಸ್ ದಿಕ್ಕಿನಲ್ಲಿ 7 ಸಲ ಅದನ್ನು ಸುತ್ತಬೇಕು. ಅದನ್ನು ನಂತರ 7 ಸಲ ತಿರುಗಿಸಿದ ನಂತರ, ನಿವಾಳಿಸಿದ ನಂತರ ಅದನ್ನು ನಿಮ್ಮ ತಲೆಯ ಹಿಂದುಗಡೆ ಚೆಲ್ಲಬೇಕು. ನಿಮ್ಮ ತಲೆಯ ಬ್ಯಾಕ್ ಸೈಡ್ ಹಿಂದುಗಡೆ ಅದನ್ನು ಪೂರ್ತಿ ಎಲ್ಲ ಚೆಲ್ಲಿಬಿಡಬೇಕು. ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿಯ ವಿರೋಧಿ ನಿಮಗೆ ಹಾನಿಯನ್ನು ಮಾಡಲಾರ. ಜಾತಕದಲ್ಲಿ 6ನೇ ಭಾವದಿಂದ ಓಪನ್ ಎನಿಮೀಸ್ಗಳನ್ನ ಕಂಡುಹಿಡಿಯಲಾಗ್ತಾ ಇದೆ. 12ನೇ ಭಾವದಿಂದಲೂ ಕೂಡ ಶತ್ರುಗಳು ಬರ್ತಾರೆ, 8ನೇ ಭಾವದಿಂದಲೂ ಕೂಡ ಶತ್ರುಗಳು ಬರ್ತಾರೆ. ಆದರೆ 6ನೇ ಭಾವದಿಂದ ಏನು ಬರ್ತಾರೆ, ಇವರು ನೇರವಾದ ವೈರಿಗಳು ಬರ್ತಾರೆ. ಅವರ ಶತ್ರುಗಳನ್ನ ಮಟ್ಟ ಹಾಕಲು ಈ ಪರಿಹಾರವನ್ನು ಮಾಡಬೇಕು. ಇದರಿಂದ ಎಷ್ಟೋ ಪ್ರಮಾಣದಲ್ಲಿ ಶತ್ರು ಭಯ, ಶತ್ರು ಪೀಡೆ, ಈ ರೀತಿಯ ಕೆಲವು ಸಮಸ್ಯೆಗಳು ಕಡಿಮೆ ಆಗ್ತವೆ. ಶತ್ರುವಿನ ಆಟ ಏನು ಕೂಡ ನಡೆಯಲಾರದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಪರಿಹಾರ ಜ್ಯೋತಿಷ ಭಾಗದಲ್ಲಿ ಹಲವಾರು ವಿಡಿಯೋಗಳು ಬರ್ತವೆ. ಶ್ರೀ ಗುರು.